ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ತದಾ ತಸ್ಮೈ ಹರಯೇ ಗುರವೇ ನಮಃ. ಏನಾಯ್ತೀಗ? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ನಿನ್ನ ಮುಖ ನಮಗೆ ಕಾಣದಂತೆ ಒಂದು ಹಿರಣ್ಮಯವಾದ ತೆರೆ ಇದೆ. ಅದರಲ್ಲಿ ಏನು ಮಾಡಬೇಕು? ನೀನೇ ತೆಗಿಬೇಕು. ನಮಗೆ ಅದು ಬಾಗಿಲನ್ನು ತೆರೆದು ನೀನು ತೆಗಿಬೇಕೆ ಹೊರತು ನಾವು ತೆಗಿಲಿಕ್ಕೆ ಬರೋದಿಲ್ಲ, ನೀನು ತೆಗಿ. ನಮ್ಮ ಇನ್ನೂ ಗೊತ್ತಾಗೋದು ಕ್ಯಾಟ್ರಾಕ್ಟ್ ಯಾರು ತಾವೇ ತಗೊಂಡು ನೋಡೋಕ್ಕೆ ಸಾಧ್ಯ ಇದೆಯಾ? ನಂಬರ್ ಒನ್ ಎಸ್ಪೆಷಲಿ ವರ್ಲ್ಡ್ ತನ್ನ ಕ್ಯಾಟ್ರಾಕ್ಟ್ ಅಸಿಸ್ಟೆಂಟ್ಗಳು ಮಾಡಿಸ್ಕೋಬೇಕೆ ಹೊರತು ಯಾರು ಮಾಡೋಂಗಿಲ್ಲ, ತಾನು ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಸೊ ನಮ್ಮ ಅಜ್ಞಾನ ಕಡೆಯಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಇನ್ನೊಬ್ಬರು ಅಜ್ಞಾನ ನಿಯಾಮಕನಾದನ್ನು ತೆಗಿಬೇಕಲ್ಲ, ಅದಕ್ಕೆ ನೀನು ತೆಗೆದು ಹಾಕುವಂತ ಕೇಳಿ. ಅದೇ ನಿತ್ಯ ಕೇಳೋದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನ ಅಂತ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ. ಇಲ್ಲಿ ಪಾತ್ರೆ ಅಡ್ಡ ಅಂದರೆ ಸೂರ್ಯಮಂಡಲ. ವಿಷ್ಣೋ ಸತ್ಯಸ್ಯ ತೇನೈವ ಸರ್ವದಾ ಅಪಿಹಿತಂ ಮುಖಂ ತತ್ತು ಪೂರ್ಣತ್ವತಃ ಪೂಷಾ ವಿಷ್ಣು ದರ್ಶಯತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ. ಪರಮಾತ್ಮ ಸತ್ಯಧರ್ಮ ಅನುಷ್ಠಾನ ಮಾಡ್ತಕ್ಕಂಥ ಭಕ್ತರಿಗೆ ಏನು ಮಾಡ್ತಾನೆ? ತನ್ನ ರೂಪವನ್ನು ತೋರಿಸ್ತಾನೆ. ಉಳಿದವರಿಗೆ ನೋಡೋಕ್ಕಾಗೋದಿಲ್ಲ, ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತೇವೆ, ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ದೇವರೇ ತಡಿಬೇಕಲ್ಲ. ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ದೇವರ ಸ್ತೋತ್ರ ಇದು. ಹೇ ಪೂಷನ್, ಹೇ ಏಕರ್ಷೇ, ಹೇ ಯಮ, ಹೇ ಸೂರ್ಯ, ಹೇ ಪ್ರಾಜಾಪತ್ಯ ರಶ್ಮೀನ್ ವ್ಯೂಹ ಸಮೂಹ ತೇಜ ಯತ್ ತೇ ರೂಪಂ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ. ಮೊದಲಿಗೆ ಪೂಷನ್ ಅಂತ ಪದ ಇದೆ. ಸೂರ್ಯನ 12 ಸ್ವರ ಒಬ್ಬ ಹೆಸರು ಪೂಷ ಅಂತ ಒಬ್ಬ ಸೂರ್ಯ ಇದೆ. ಪೂಷನ್ ಅಂತ ಕರೀತಾರೆ. ದೇವ್ರನ್ನ ಪೂಷನ್ ಅಂತ ಕರೆದು. ದೇವರು ಸೂರ್ಯನ ಅಂದರೆ ಅಲ್ಲ, ಪೂರ್ಣತ್ವಾತ್ ಪೂಷ. ಪರಿಪೂರ್ಣರಾದ್ರಿಂದ ದೇವರು ಏನು ಹೆಸರಿದೆ? ಪೂಷ ಅಂತ ಹೆಸರಿದೆ. ಯಾತಕ್ಕೆ ಮಾತು ಹೇಳಿದರು ಅಂದರೆ, ಸೂರ್ಯನ ಸ್ತೋತ್ರ ಅಲ್ಲ ಇದು. ಏನಾಗ್ತೈತೆ ಇದು? ಸೂರ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಸೂರ್ಯನ ಸ್ತೋತ್ರ ಅಲ್ಲ, ಪೂರ್ಣನಾಥ ಪರಮಾತ್ಮನ ಸ್ತೋತ್ರ ಇದು. ಏಕರ್ಷೆ. ಏಕರ್ಷೆ ಅಂದರೆ ವಿಷ್ಣು ಏಕರ್ಷಿ ಜ್ಞೇಯೋ ಪ್ರಧಾನ ಜ್ಞಾನರೂಪತಃ. ಪರಮಾತ್ಮ ಪೂಷನ್ ಅಂತ ಕರೆಸ್ತಾನೆ. ವಿಷ್ಣು ಏಕಋಷಿ ಜ್ಞೇಯ, ಋಷಿ ಜ್ಞಾನಿ. ಪರಮಾತ್ಮ ಏಕಋಷಿ ಅಂದ್ರೇನು? ಅಂಥ ಜ್ಞಾನಿ ಇನ್ನೊಬ್ಬ ಇಲ್ಲ, ಸರ್ವಜ್ಞ. ಅದು ದೇವರು ಏನಂತ ಹೆಸರಿದೆ? ಏಕಋಷಿ ಅಂತ ಕರೀತಾರೆ. ಯಮಃ. ಯಮಃ ಎಲ್ಲಿ ಬಂತು? ನಿಯಮೋ ಯಮಃ, ವಿಷ್ಣು ಸಹಸ್ರನಾಮ. ಅಲ್ಲಿ ಯಮ ಅಂತ ಬಂದಿದೆ ಈಗ. ಅಲ್ಲಿ ನೋಡೋರಿಗೆ ಅನಿಸುತ್ತೆ ಯಮನು ನೀನೇನು ಮಾಡಿದ್ರೆ ಪಜಿತ ಆಗುತ್ತಾಗ, ಜೀವೇಶ್ವರಕ್ಕೆ ಕೆಡ್ದಾಗತ್ತೆ. ಯಮ ದೇವರಲ್ಲ. ಯಮಃ ಸಂಯಮನಾದ್ ವಿಭು ಹೇಳ್ತಾರೆ. ಯಮೋ ನಿಯಮನಾಧರಿ, ಎಲ್ಲ ನಿಯಮನ ಮಾಡ್ತಾನಾದ್ದರಿಂದಾಗಿಯೇ ದೇವರಿಗೆ ಏನಂತ ಹೆಸರು? ಯಮಯತಿ ಇತಿ ಯಮನಃ, ಕೆಲವು ನಿಯಂತ್ರಣ ಮಾಡುವವನು ಅಂತ ಅರ್ಥ. ಸೂರ್ಯ ಸ ಸೂರಿಗಮ್ಯತ್ವ. ಸೂರ್ಯ ಅನ್ನೋ ಪದ ಇದೆಯಲ್ಲ ದೇವರಿಗೆ ಅಂದರೆ ಸೂರ್ಯ. ಸೂರ್ಯ ಅಸುರ್ಯ ಬಂತಲ್ಲ, ಅಸುರ್ಯ. ಅಸುರೈಹಿ ಪ್ರಾಪ್ಯತ್ವ ಅಸುರ್ಯಾನಾಮತೇ ಲೋಕ. ಅಸುರರಿಂದ ಹೊಂದಲ್ಪಡೋದರಿಂದ ಆ ಲೋಕಕ್ಕೆ ಏನಂತ ಹೆಸರು? ಅಸುರ್ಯಾಲೋಕಗಳು ಅಂತ ಕರೆದಿದ್ದಾರೆ. ಇಲ್ಲೂ ಕೂಡ ಸೂರ್ಯ ಅಂದರೆ ಸೂರ್ಯ ಅಲ್ಲ, ಸೂರ್ಯದಿಂದ ಸೂರ್ಯಗಳಿಂದ ಜ್ಞಾನಿಗಳಿಂದ ಹೊಂದಲ್ಪಡುವವನು ಅಂತ ಅರ್ಥ. ಜ್ಞಾನಗಮ್ಯ ಪುರಾತನಃ, ಜ್ಞಾನಗಮ್ಯ ಜ್ಞಾನಿಗಮ್ಯ. ಸೂರ್ಯಗಮ್ಯತ್ವ. ಪ್ರಾಜಾಪತ್ಯ ಪ್ರಜಾಪತೇ ವಿಶೇಷೇಣೈವ ಗಮ್ಯ. ಮತ್ತೆ ಪ್ರಾಜಾಪತ್ಯ ಅಂತ ಕರೆದು. ಪ್ರಜಾಪತಿ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರಷ್ಟು ದೇವರನ್ನು ಸರಿಯಾಗಿ ತಿಳ್ಕೊಳ್ಳೋದು ಹೊಂದೋದು ಬೇರೆಯವರಿಗೆ ಸಾಧ್ಯ ಇಲ್ಲ. ದೇವರಿಗೆ ಅದಕ್ಕೆ ಏನಂತ ಹೆಸರು? ಪ್ರಾಜಾಪತ್ಯ ಅಂತ ಕರೀತಾರೆ. ಅಷ್ಟು ಹೇಳಿ ಯೋಸೌ ಅಸೌ ಪುರುಷಃ ಸೋಹಮಸ್ಮಿ. ಸ್ತೋತ್ರ ಈ ಉಪಾಸನೆಯ ಕ್ರಮ. ಏನು ಉಪಾಸನೆ ಮಾಡಬೇಕು ಅಂದರೆ ಯೋಸೌ ಅಸೌ ಪುರುಷಃ ಸೋಹಂ ಅಸ್ಮಿ. ನೋಡೋದಕ್ಕೆ ಏನು ಅರ್ಥ ಮಾಡಿಕೊಂಡ್ರು? ಈ ಪುರುಷ ಇದ್ದಾನಲ್ಲ ಇವು ನಾನೇ, ಅಹಂ ಬ್ರಹ್ಮಾಸ್ಮಿ ಅದಾಗಿ ಪುರುಷ ಇದ್ದ ನಾನೇ ಅಲ್ಲ. ಓಂ ಕೃತೋ ಸ್ಮರ ಕೃತಂ ಸ್ಮರ, ಓಂ ಕೃತೋ ಸ್ಮರ ಕೃತ. ಅಲ್ಲಿ ಉಪನಿಷತ್ ಮುಗಿದು ಕೃತಂ ಸ್ಮರ 18ನೇ ಶ್ಲೋಕ. ಯೋಸೌ ವಸೌ ಪುರುಷಃ ಸೋಹಮಸ್ಮಿ ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಓಂ ಕೃತೋ ಸ್ಮರ ಕೃತಂ ಸ್ಮರ, ಓಂ ಕೃತೋ ಸ್ಮರ ಕೃತಂ ಸ್ಮರ. ಅಲ್ಲಿ ಹೇಳ್ತಾರೆ ಅಹಂಚ ಅಸೌ ಅಹೇಯತಃ ಅಸ್ತಿ ಅಸ್ಮಿನ್ ನಿತ್ಯಾಸ್ಥಿತಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ ಸ್ವಯಂ ತು ಸರ್ವಜೀವೇಭ್ಯೋ ವ್ಯತಿರಿಕ್ತಃ ಪರೋಹರಿ ಸಕೃತುರ್ಜ್ಞಾನರೂಪತ್ವಾತ್ ಅಗ್ನಿ ಅಂಗಪ್ರಣೇತೃತಃ ಇತಿ ಬ್ರಹ್ಮಾಂಡೇ. ಉಪನಿಷತ್ತಿನ ಭಾಷೆಯನ್ನು ಉಪನಿಷತ್ತು ಏನು ಹೇಳೋದು? ಸಾಮಾನ್ಯವಾಗಿ ರಹಸ್ಯ ಭಾಷೆ, ಕೋಡ್ ವರ್ಡ್ ಇದ್ದಾಗ. ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬಾರ್ದು? ಅಪರೆಂಟ್ ಮೀನಿಂಗ್ ತೊಗೊಳ್ಬಾರ್ದು. ಏನು ತೊಗೋಬೇಕು? ಅದರೊಳಗೆ ಇಂಟೆಂಡೆಡ್ ಮೀನಿಂಗ್ ತೊಗೊಳ್ಬೇಕು. ಇಂಟೆಂಡೆಡ್ ಮೀನಿಂಗ್ ಅಗ್ನಿ ಅಂತ ಹೇಳಿದರೆ ಈ ಅಗ್ನಿ ಅಲ್ಲ, ಸೂರ್ಯ ಅಂದರೆ ಈ ಸೂರ್ಯ ಅಲ್ಲ, ಯಮ ಈ ಯಮ ಅಲ್ಲ ಅರ್ಥ ಮಾಡಬೇಕು. ಈ ಯಮ ಅಂದರೆ ಯಮ ಅಲ್ಲ ಅಂತ ಹೇಗೆ ಅರ್ಥ ಮಾಡಬೇಕು? ಅಹಂ ಅಂದರೆ ಅಹಂ ನಾನು ಅಂತ ಅರ್ಥ ಅಲ್ಲ. ಉಪನಿಷತ್ತಲ್ಲಿ ಅಹಂ ಅಂತ ಹೇಳಿದರೆ ದೇವರಿಗೆ ಅಹಂ ಅಂತ ಹೆಸರಿದೆ.
ಅಹೇಯ ಹಾತು ಎಂದೂ ಕೂಡ ದೇವರು ಹೇಯನಾಗೋದಿಲ್ಲ. ತೊರೆದು ಜೀವಿಸಬಹುದೇ? ಹೇಯ ಅಂದ್ರೇನು? ಬಿಟ್ಟಿರ್ಲಿಕ್ಕೆ ಸಾಧ್ಯವಾಗೋದು. ಏನು ಬೇಕಾದ್ರೂ ಬಿಟ್ಟಿರ್ಬೋದು, ಏನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಬಿಟ್ಟು. ಅದಕ್ಕೆ ತೊರೆದು ಜೀವಿಸ ಹರಿನಿನ್ನ ಚರಣಗಳ. ಅದು ದೇವರಿಗೆ ಅಹಂ ಅಂತ ಕರೀತಾರೆ. ಸತ್ಯಂ ಬ್ರಹ್ಮ ಹೃದಯ ಧಾರಯತಿ ಇದು ಸತ್ಯಧರ್ಮ. ಪರಮಾತ್ಮನ ಹೃದಯದಲ್ಲಿ ಧರಿಸಿರ್ತಾನೆ, ಅವನು ಸತ್ಯಧರ್ಮ. ತುಂಬ ಇದೆ. ಆ ಉಪನಿಷತ್ ಮುಗಿದ್ರೆ ಭಾಷೆಯನ್ನು ತುಂಬ ಇದೆ. ಅದಿಷ್ಟು ಕೂಡ ಇನ್ನೊಂದು ಮಂತ್ರನೂ ಇದೆ, ಅದನ್ನು ಕೂಡ ಮುಂದಿನ ವಾರ. ಹಾಂ, ಮಂಗಳವಾರ, ಸೋಮವಾರ ಇಲ್ಲ ಹೋದರೆ ಮಂಗಳವಾರ. ಸರ್ವೇಂದ್ರಿಯ ಪ್ರೇರಕೆ ಒಂದು ಫೋನ್ ಮಾಡಿ ಕೇಳ್ಕೊಂಡ್ಬಿಟ್ರೆ ಅಥವಾ ಹಾಕ್ತಾರೆ ಮೆಸೇಜ್ ಬರ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ ಆನಂದತೀರ್ಥವರದೆ ಅಸ್ತು ಮೇ ಮನಃ.